ಸಾಮಾನ್ಯವಾಗಿ ದೇವಸ್ಥಾನ ಅಂದರೆ ಅದರ ಅಕ್ಕಪಕ್ಕ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅಂಗಡಿ ಹಾಕೊಂಡು ವ್ಯಾಪಾರ ಮಾಡೋದು ಸಾಮಾನ್ಯ. ಆದರೆ ಇತಿಹಾಸ ಪ್ರಸಿದ್ಧ ಭೋಗಾನಂದೀಶ್ವರ ದೇವಸ್ಥಾನದ ಅಕ್ಕಪಕ್ಕ ವ್ಯಾಪಾರ ಮಾಡೋಕೆ ವ್ಯಾಪಾರಸ್ಥರು ಹೆದರ್ತಿದ್ದಾರಂತೆ. ಕಾರಣ ಹಗಲು ದರೋಡೆ ಮಾಡ್ತಿರೋದು ಯಾರು ಅಂದ್ರ ನೀವೇ ನೋಡಿ. ಒಳಗಡೆ ನಂದೀಶ್ವರನಿಗೆ ಭರ್ಜರಿ ಪೂಜೆ, ಹೊರಗಡೆ ವ್ಯಾಪಾರಿಗಳಿಗೆ ಜೋರು ವ್ಯಾಪಾರ. ಇದನ್ನೆಲ್ಲ ನೋಡಿದ್ರೆ ವಾಹ್ ಬಿಡಿಪ, ಇಲ್ಲಿನ ವ್ಯಾಪಾರಿಗಳಿಗೆ ಸಖತ್ ಬಿಸ್ನೆಸ್ ಅಂತ ಅನಿಸ್ದೇ ಕಿರಿದು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗ್ರಾಮದ ಐತಿಹಾಸಿಕ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬರೋ ಭಕ್ತರ ಸಂಖ್ಯೆ ಹೆಚ್ಚೇ ಇದೆ. ಅದರಲ್ಲೂ ಜಾತ್ರೆ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಈ ಭಕ್ತರ ಅನುಕೂಲಕ್ಕೆ ಮತ್ತು ತಮ್ಮ ಹೊಟ್ಟೆ ಹೊರೆಯಲು ದೇವಾಲಯದ ಆವರಣದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ಆದರೆ ಇಲ್ಲಿ ವ್ಯಾಪಾರ ಮಾಡಿದ್ರೆ ಬರೋ ಅಲ್ಪ ಲಾಭವನ್ನು ಸುಂಕ ಕಟ್ಟೋಕೆ ಕೊಡಬೇಕು. 10-20 ರೂಪಾಯಿ ಆದ್ರೆ ಸುಂಕ ಕಟ್ಬೋದು. ಆದರೆ ಇಲ್ಲಿ 250ರಿಂದ 500 ರೂಪಾಯಿವರೆಗೆ ಬಲವಂತವಾಗಿ ಸುಂಕ ಅಂತ ಹಣ ಕಿತ್ಕೊಳ್ತಾರೆ ಅಂತ ವ್ಯಾಪಾರಸ್ಥರು ಅಳಲು ತೋಡಿಕೊಳ್ತಾರೆ. 1000 ರೂಪಾಯಿಗೆ ನಾವು ತಂದಿದ್ದೀವಿ, ಆಗಿದ್ದು 240 ರೂಪಾಯಿಗೆ ಸಹ ಅದನ್ನು 240 ಕಿತ್ಕೊಂಡ್ರು. 10 ರೂಪಾಯಿ ಕೊಡಕ್ ಹೋದ್ರೆ ಇಸ್ಕೊಂಬ್ಲಿಲ್ಲ. 300 ರೂಪಾಯಿ ಕೊಟ್ಟಿಲ್ಲ, ಇವಳಿ ಚೀಟಿನೇ ಕೊಡೋದು ಬೇಡ ಅಂತಂದು ಆ ಪುಸ್ತಕದಾಗಳ್ದೆ ತಕೊಂಡ ಅಯ್ಯಮ್ಮ ಓದ್ಸ ಪೊಲೀಸ್ ಅಯ್ಯಮ್ಮನ್ ಕರೆದು ಎಲ್ಲ ಪುಟಿ ಎಲ್ಲ ಎತ್ತಕ್ ನಿಂತ ಎಲ್ಲ ಚೆಲ್ಲಾಡ್ಬಿಡ್ತು. ಅನ್ಯಾಯವಾಗಿ ಚೆಲ್ಲುತ್ತೆ ಅಂತ ಪುಸ್ತಕದಾಗ ಕೊಟ್ಟೆ ಸಹ 240 ಆಗಿತ್ತು, 240 ಬಾಚ್ಕೊಂಡು ಹೋಗ್ತು. ಸದ್ಯ ಭೋಗನಂದೀಶ್ವರ ಜಾತ್ರೆ ನಡೀತಾ ಇದ್ದು 1 ವಾರ ಕಾಲ ಜಾತ್ರೆ ಇರುತ್ತೆ. ಜಾತ್ರೆ ಇರೋದ್ರಿಂದ ವ್ಯಾಪಾರಿಗಳ ಸಂಖ್ಯೆಯೂ ಹೆಚ್ಚಿದೆ. ಇನ್ನು ಇಲ್ಲಿ ವ್ಯಾಪಾರಸ್ಥರ ಬಳಿ ಸುಂಕ ವಸೂಲಿಗೆ ಗುತ್ತಿಗೆ ನೀಡಲಾಗಿದೆ. ಗ್ರಾಮದ ಎಂ ರತ್ನಮ್ಮ ಅನ್ನೋರಿಗೆ ಗುತ್ತಿಗೆ ಕೊಟ್ಟಿದ್ದು ಮಾರು ಹೆಜ್ಜೆ ಜಾಗಕ್ಕೆ ತಲಾ 10 ರೂಪಾಯಿ ಸುಂಕ ವಸೂಲಿ ಮಾಡಲು ದೇವಸ್ಥಾನದ ಆಡಳಿತಾಧಿಕಾರಿ ಆದೇಶಿಸಿದ್ದಾರೆ. ಆದರೆ ಗುತ್ತಿಗೆದಾರರು ಮಾತ್ರ ಹಗಲು ದರೋಡೆಗೆ ಇಳಿದಿದ್ದಾರೆ. ಈ ವಿಚಾರ ದೇವಾಲಯದ ಆಡಳಿತ ಮಂಡಳಿಗೂ ಗೊತ್ತಾಗಿದ್ದು ಕ್ರಮ ಕೈಗೊಳ್ಳೋದಾಗಿ ಹೇಳಿದೆ. ಇದುವರೆಗೂ ಯಾರೋ ಲಿಖಿತವಾಗಿ ಯಾರೂ ದೂರು ಕೊಟ್ಟಿಲ್ಲ. ಕೊಟ್ಟರೆ ಅವ್ರಿಗೆ ನಾವು ಅದನ್ನು ನಮ್ಮ ಏನು ನಿಯಮಗಳದಾವ, ನಮ್ಮ ನಿಯಮಗಳು, ಟೆಂಡರ್ ನಿಯಮಗಳೇನವ, ನಿಯಮಗಳ ಪ್ರಕಾರ ಅವರಿಗೆ ಕ್ರಮ ಕೈಗೊಳ್ಳಕ್ಕೆ ಇದು ಮಾಡ್ತೀವಿ. ಸರ್, ನಿಮ್ಮ ದೇವಸ್ಥಾನದ ಆವರಣದಲ್ಲೇ ಈ ಥರ ದಾದಾಗಿರಿ ನಡೀತಿದಲ್ಲ ಸರ್, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲ, ತಾವು ಹೇಳಿದ ಮೇಲೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಬಂದರೂ ಅವರಿಗೆ ನಾವು ಕರೆಸಿ ತಿಳಿ ಹೇಳಿಬಿಟ್ಟು ಆ ಥರ ಮಾಡಿದ್ರೆ ಶಿಸ್ತುಗಳನ್ನ ಕೈಗೊಳ್ತೀವಿ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಉಳಿಯೋದು ಅದೇ 100-200 ರೂಪಾಯಿ ಮಾತ್ರ. ಅದನ್ನು ಹೀಗೆ ಸುಂಕ ಅಂತ ಗಿಂಜಿಕೊಂಡು ಹೋಗ್ತಾರೆ. ಹಿಂಗಾದ್ರೆ ನಮ್ಮ ಜೀವನ ಹೆಂಗ್ ನಡೆಯೋದು ಅನ್ನೋದು ವ್ಯಾಪಾರಸ್ಥರ ಪ್ರಶ್ನೆ. ಭೀಮಪ್ಪ, TV9, ಚಿಕ್ಕಬಳ್ಳಾಪುರ.